ನಮ್ಮ ಜೀವ ಹೋದ್ರೂ ನಮ್ಮ ರೈತರಿಗೆ ಜಮೀನು ಬೇಕು. ಅದು ಇಲ್ಲ ಅಂದರೆ ನಮಗೆ ಇನ್ನೇನು ಪರಿಣಾಮ ಇಲ್ಲ. ಇನ್ನು ಇಷ್ಟ ತಗೊಂಡು ನಾವು ಸಾಯ್ಬೇಕು ನಮ್ಮ ರೈತರ. ಪ್ರಾಣ ಬಿಡ್ತೀವಿ, ಅರಣ್ಯ ಇಲಾಖೆಗೆ ಜಮೀನು ಬಿಡಲ್ಲ, ರೈತರ ಆಕ್ರೋಶ. ಸುಮಾರು ದಶಕಗಳ ಕಾಲ ವ್ಯವಸಾಯ ಮಾಡುತ್ತಿದ್ದ ರೈತರ ಜಮೀನಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನುಗ್ಗಿ ರೈತರಿಗೆ ಕಿರುಕುಳ ನೀಡುತ್ತಿದ್ದು, ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಜ್ರಾ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ. ಹೌದು, ಅವಲಗುರ್ಕಿ ಬಳಿ ಮಜ್ರಾ ಗ್ರಾಮಸ್ಥರು ಸುಮಾರು 30 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದರು. ನಂತರ ಬೋರ್ವೆಲ್ಗಳ ಸಹಾಯದಿಂದ ವ್ಯವಸಾಯ ಮಾಡಿಕೊಂಡು ಬರಲಾಗುತ್ತಿತ್ತು. ಇನ್ನು 2018ರಲ್ಲಿ ಅಂದಿನ ಶಾಸಕ ಸುಧಾಕರ್ ಅವರು ಭೂಮಿ ಮಂಜೂರು ಮಾಡಿದ್ರು. ಆದರೆ ಈಗ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡುತ್ತಿದ್ದು ವಜಾ ಮಾಡಿದ್ದಾರೆ. ಇನ್ನು ಈ ಭೂಮಿಯನ್ನ ಸ್ಥಳಕ್ಕೆ ತಹಸೀಲ್ದಾರ್ ರೆವಿನ್ಯೂ ಅಧಿಕಾರಿಗಳು ಮಹಜರು ಮಾಡಿ ನಮಗೆ ಭೂಮಿಯನ್ನ ನಮ್ಮ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಆದರೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿ ಕೂಡಲೇ ನ್ಯಾಯ ದೊರಕಿಸಿಕೊಡುವಂತೆ ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ದೀನದಲಿತರ ದಾಖಲೆಗಳನ್ನು ಇದು ಮಾಡತಕ್ಕಂತ ಫಾರೆಸ್ಟ್ ಅವರಿಗೆ, ದೀನದಲಿತರ ಜಮೀನುಗಳನ್ನು ವಶಪಡಿಸಿಕೊಂಡ ಫಾರೆಸ್ಟ್ ಅವರಿಗೆ, ಗಣಪತಿ ತಹಸೀಲ್ದಾರ್ ಅವರಿಗೆ, ತಹಸೀಲ್ದಾರ್ ಅವರಿಗೆ, ಫಾರೆಸ್ಟ್ ಅವರಿಗೆ. ನಮ್ಮ ಹೆಸರು ಲಕ್ಷ್ಮಣ್ಣ ಅಂತ. ಇದೇ ಆವಲಗುರ್ಕಿ ಸರ್ವೆ ನಂಬರ್ 268. ಇದು 280 ಎಕರೆ ಗೋಮಾಳ ಅಂತ ಹೇಳ್ಬಿಟ್ಟು ಮೊದಲಿಂದಾನು ಇದು 280 ಎಕರೆ ಅದು ಗೋಮಾಳ ಅದೇ ಹೆಂಗೈತೆ. ಇದರಲ್ಲಿ ಖಾತೆ ಪಾಣಿಗಳೆಲ್ಲ ಸುಮಾರು ಆಗಿದೆ. ಬಟ್ ಇವಾಗ ಏನಂದರೆ 2019ರಲ್ಲಿ ಬಂದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಒಂದು 100 ಎಕರೆ ಇದು ಮಾಡಿದ್ದಾರೆ, ಯಾರು DC ಕಡೆಯಿಂದ. ಅದನ್ನು ನಾವು ಅವಾಗಿಂದನೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಹತ್ರ. ಇದನ್ನು ಕೈ ಬಿಡಬೇಕು, ಯಾವುದೇ ಕಾರಣಕ್ಕೂ ಇದನ್ನು ಬಿಡೋಕ್ಕಾಗಲ್ಲ. ಇಲ್ಲೆಲ್ಲ ಇರೋದೆಲ್ಲ ರೈತರು, ಬಡವರು ಅಂತ ಹೇಳ್ಬಿಟ್ಟು 53, 57 ಎಲ್ಲ ಕೋಲಾರದಲ್ಲಿ DC ಆಫೀಸ್ ಇದ್ದಾಗಿಂದನೂ ಅರ್ಜಿಗಳು ಹಾಕ್ಕೊಂಡು ಉಳುಮೆ ಮಾಡ್ಕೊಂಡು ತಿಂತಾ ಇದ್ವಿ. ಬಟ್ ಈಗ ರೀಸನ್ ಆಗಿ ಏನಾಗಿದೆ, 2023, 24ರಲ್ಲಿ ಮತ್ತೆ 84 ಎಕರೆ ಮತ್ತೆ ಸೇರಿಸಿದ್ದಾರೆ ಯಾವ ಡಿಮ್ಡ್ ಫಾರೆಸ್ಟ್ಗೆ. ಈ ಗಣಪತಿ ಶಾಸ್ತ್ರಿ ಇದ್ದಂಥ ಸಮಯದಲ್ಲಿ ಎಲ್ಲ ಈ ಹಗರಣಗಳು ತುಂಬಾ ನಡೆದೋಗಿದೆ ಇಲ್ಲಿ. ಬಟ್ ಇನ್ನೊಂದೇನಾಗಿದೆ ಅಂದರೆ, ಈ ಸರ್ವೇರ್ಗಳು ಬರ್ತಾರೆ, ಯಾರಿಗೂ ಇಂಟಿಮೇಷನ್ ಕೊಡಲ್ಲ ರೈತರಿಗೆ. ಇಲ್ಲ ಒಂದು ಇದು ಕೊಡಲ್ಲ, ಈ ಬರ್ತಾ ಇದೀವಪ್ಪ ಸರ್ವೆಗೆ ಬರ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಜಮೀನುಗಳವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಲ್ಲ. ಬಂದಿದ್ದೆ ಎಲ್ಲ ಬೆಟ್ಟ ಕೊಡ್ಗಳ ಮೇಲೆ ಕುತ್ಕೊಂತಾರೆ, ಅವ್ರಿಗೆ ಇಷ್ಟ ಬಂದಂಗೆ ಸ್ಕೆಚ್ ಮಾಡ್ತಾರೆ, ತಹಸೀಲ್ದಾರ್ ಕೊಡ್ತಾರೆ. ಅವ್ರು ಇಲ್ಲಿ ರೈತರು ಏನಾಗಬೇಕು, ಇಷ್ಟು ವರ್ಷಗಳಿಂದ ನಾವು ಉಳುಮೆ ಮಾಡ್ಕೊಂಡು ತಿಂತಾ ಇದೀವಲ್ಲ, ರೈತರು ಏನಾಗಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಇದನ್ನು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ರೈತರು ಈಗ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಥರ ನಮಗೆ ತೊಂದರೆ ಕೊಡೋದಾದರೆ ಇದೇ ತಾಲೂಕು ಆಫೀಸ್ ಮುಂದೆ ನಾವೆಲ್ಲ ಧರಣಿ ಹಾಕೋದಕ್ಕೂ ಸಿದ್ಧರಿದ್ದೀವಿ. ಗ್ರಾಮಸ್ಥರು 2 ಗ್ರಾಮಸ್ಥರು ನಾವು ಧರಣಿ ಹಾಕೋಕ್ಕೂ ಸಿದ್ಧರಿದ್ದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲ 2018 ಮತ್ತು ಈಗೆಲ್ಲ ಇಲ್ಲಿ ಕರೆಂಟ್ ಬಂದೈತೆ, ಬೋರ್ಗಳು ಹಾಕ್ಕೊಂಡವ್ರೆ, ಮನೆಗಳು ಕಟ್ಕೊಂಡವ್ರೆ, ಫ್ಯಾಮ್ಲಿಗಳೇ ಇಲ್ಲಿದೆ ಸರ್. ಈಗ ಅಂಥ ಫ್ಯಾಮಿಲಿ ಇರೋ ಕಡೆ ಬಂದು ಇದನ್ನೆಲ್ಲ ಬಿಟ್ಬಿಡ್ಬೇಕು, ನಮ್ಗೆ ಸೇರಿದೆ ಅರಣ್ಯ ಇಲಾಖೆಗೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಗಲಾಟೆ ಮಾಡ್ತಾವ್ರೆ. ಯಾರೋ ಫಾರೆಸ್ಟ್ ಅವರು ಅರೀಫ್ ಅಂತ ಬರ್ತಾರೆ, ಇಲ್ಲಿ ಕೆಲಸನೇ ಮಾಡೋಕ್ಕೆ ಬಿಡಲ್ಲ. ಒಂದು ಗಿಡ ಕೀಳೋದಾಗಲಿ, ಟ್ಯಾಕ್ಟ್ರ್ ಉಳುಮೆ ಮಾಡೋದು ಯಾವುದಕ್ಕೂ ಬಿಡಲ್ಲ. ಬಟ್ ಏನಂತ ಹೇಳ್ಬಿಟ್ಟು ಮೊನ್ನೆ ನಾವು ರೀಸನ್ ಹೋಗಿ ಜಮೀನು ಅಂತ ಹೇಳ್ಬಿಟ್ಟು ನಮಗೂ ಒಂದು ಅವರು ಅವಕಾಶ ಕೊಟ್ಟಿದ್ದಾರೆ. ನಾವು ಅದೇ ಪ್ರಕಾರ ಮುಂದೆ ನಡ್ಕೊಂತೀವಿ. ಆಮೇಲೆ ಯಾವುದೇ ಕಾರಣಕ್ಕೂ ಈ ಪಾಣಿಯಲ್ಲಿರ್ತಕ್ಕಂಥ ಏನು ಈಗ 180 ಎಕರೆ 184 ಎಕರೆ ಏನು ಇದು ಪಾಣಿ ಎಂಟ್ರಿ ಆಗಿದೆ, ಇದನ್ನು ಕೈ ಬಿಟ್ಟು ವಾಸ್ತವ ಈಗ ಯಾರಿದ್ದಾರೆ ರೈತರು ಅವ್ರಿಗೆ ಪುನರ್ ಮಂಜೂರು ಮಾಡಿ ಅವರಿಗೆ ಸಾಗುವಳಿಗಳು ಕೊಡೋ ತನಕ ನಾವು ಹೋರಾಟ ನಿಲ್ಲಿಸಲ್ಲ ಅನ್ನೋದಾಗಿ ನಾವು ಒಂದು ಈ ಸಂದೇಶದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ಓಕೆ ಸರ್, ನಮ್ಮದು ಆವಲಗುರ್ಕಿ ಮಜ್ರೆ ವನಗಿರಿನಹಳ್ಳಿ. ನಾನು ನರಸಿಂಹಪ್ಪ ಅಂತ. ಸುಮಾರು ಅಂದರೆ ನಮಗೆ ಇದು 30-35 ವರ್ಷದಿಂದ ಅನುಭವ ಇದ್ದಾರೆ. 80, 82, 83ರಲ್ಲಿ ಅರ್ಜಿಗಳು ಹಾಕ್ಕೊಂಡಿದ್ದಾರೆ ನಮ್ಮ ರೈತರೆಲ್ಲನೂ ಆವತ್ತಿಂದ ಬೆಳೆಗಳು ಇಕ್ಕೊಂತ ಇದ್ದಾರೆ, ದುಡ್ಕೊಂಡು ತಿಂತಾ ಇದ್ದಾರೆ.
ಸುಧಾಕರ್ ಫಸ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ MLA ಟಿಕೆಟ್ ಆದಾಗ ಮಂಜೂರು ಮಾಡಿಕೊಟ್ರು, ಕಮಿಟಿಯಲ್ಲಿ ಪಾಸ್ ಮಾಡಿಕೊಟ್ರು. ತಿರುಗಿ ಮೊನ್ನೆ ಇಳಿಯುವಾಗ ಮೊನ್ನೆ ಎಲೆಕ್ಷನ್ ಬಂದಾಗ ವಜಾ ಮಾಡಿಬಿಟ್ಟು ಗಣಪತಿ ಶಾಸ್ತ್ರಿ ಅವರಿಬ್ಬರು ಸೇರ್ಕೊಂಡು ವಜಾ ಮಾಡಿಬಿಟ್ಟು ಹೋಗಿದ್ದಾರೆ. ತಿರುಗಿ ಈಗ ಮಿಕ್ಕಿದ್ದು ರೈತರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ. 53 ಹಾಕಿದ್ದಾರೆ. 57 ಕಾಗೋಡು ತಿಮ್ಮಪ್ಪ ಇದಾದಾಗ ಅವರೂ ಆದೇಶ ಮಾಡಿದ್ರು, ಅದಕ್ಕೋಸ್ಕರ ಅರ್ಜಿ ಹಾಕ್ಕೊಂಡಿದ್ದಾರೆ. ಅದನ್ನೆಲ್ಲ ನೀವು ಈಗ ಬಂದುಬಿಟ್ಟು ನಮ್ಮ ಫಾರೆಸ್ಟ್ನವರು ನಮಗೆ ಸೇರುತ್ತೆ ಇದೆಲ್ಲಾನು ಅಂತ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಬಿಡೋದಿಲ್ಲ. ನಮ್ಮ ಜೀವ ಹೋದ್ರೂ ನಮ್ಮ ರೈತರಿಗೆ ಜಮೀನು ಬೇಕು. ಅದು ಇಲ್ಲ ಅಂದರೆ ನಮಗೆ ಇನ್ನೇನು ಪರಿಣಾಮ ಇಲ್ಲ. ಇನ್ನು ಇಸ ತಗೊಂಡು ನಾವು ಸಾಯ್ಬೇಕು. ನಮ್ಮ ರೈತರೆಲ್ಲ ಬೋರ್ಗಳೆಲ್ಲ ಹಾಕಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಜೀವದಾನಗಳು ಇಟ್ಕೊಂಡಿದ್ದಾರೆ, ಎಲ್ಲನೂ ಇದು ಮಾಡ್ಕೊಂಡಿದ್ದಾರೆ. ಕೆಲವು ರಿಕಾರ್ಡು ಕೆಲವು ಜನದ್ದು ಮುಂಜೂರು ಇದು ಪಾಣಿನೂ ಕೆಲವು ಜನದ್ದು ಆಗಿದೆ, ದುರಸ್ತಿ ಆಗ್ಬಿಟ್ಟೈತೆ, ಅದು ನಮ್ದು ಅಂತಾರೆ ಅವರು. ಇನ್ನ ಕೆಲವು ರಿಕಾರ್ಡು ಮುಂಜೂರಾತಿಗೆ ಆಫೀಸ್ಗೆ ಹೋಗಬೇ, ಅದು ಪೆಂಡಿಂಗ್ ಐತೆ ಅಲ್ಲಿ. ಕೆಲವು ಜನದ್ದು ದುಡ್ಕೊಂಡು ತಿಂತಾ ಇದ್ದಾರೆ. ತಿರುಗಿ ಬಂದು ಅದು ಶಾಂಕ್ಷನ್ 53, 57 ಹಾಕಿರೋರು ಇನ್ನ ಕೆಲವು ಜನ ಶಾಂಕ್ಷನ್ ಆಗೋಬೇವೆ. ಇಷ್ಟೇ ಸರ್. ಇನ್ನ ಅದು ಗಣಪತಿ ಶಾಸ್ತ್ರಿ ಅನ್ನೋರು ಯಾರು? ತಾಹಿಲ್ದಾರು ಸುಧಾಕರ್ ಪೀರಿಯಡ್ ಅಲ್ಲಿ ಗಣಪತಿ ಶಾಸ್ತ್ರಿ ತಾಹಿಲ್ದಾರು ಅವರೇ ಸೈನ್ ಹಾಕಿದ್ದಾರೆ ವಜಾಗೆ. ಇಬ್ರು ವಜಾ ಮಾಡಿದ್ದಾರೆ. ಮಂಜೂರು ಮಾಡಿರೋದು ಅವರೇ. ಸುಧಾಕರ್ MLA ಆಗಿದ್ದಾಗ ತಿರುಗಿ ವಜಾ ಮಾಡ್ಕೊಂಡು ಹೋಗಿರೋದು ಅವರೇ. ಯಾರು ಗಣಪತಿ ಶಾಸ್ತ್ರಿ ಅನ್ನೋರು? ಗಣಪತಿ ಶಾಸ್ತ್ರಿ ಶಾಸಕರು ಇಬ್ರು ಸೇರ್ಕ, ಅವಾಗ ಶಾಸಕರು ಇವಾಗ MP ಆಗ್ಬಿಟ್ಟವ್ರೆ. ವಜಾ ಮಾಡ್ಕೊಂಡು ಹೋಗಿದ್ದಾರೆ. ಅದು ನಾವು ಬಿಡಕ್ಕಂತೂ ಏನು ಇದಿಲ್ಲ. ನಮ್ಮ ರೈತರಿಗೆ ಒಂದು ಅಂಗಳ ಜಮೀನಿಲ್ಲ ಕೆಲವು ಜನಕ್ಕೆಲ್ಲಾನು. ಅದನ್ನ ಬಿಟ್ರೆ ಇನ್ನೇನು ಇಲ್ಲ. ಇನ್ನು ಇಸ ತಗೊಂಡು ಸಾಯ್ಬೇಕು ಅವರೆಲ್ಲಾನು. ಇದೆಲ್ಲ ನಿಮಗೆ ಬಂದು ತೊಂದರೆ ಕೊಡ್ತಾವ್ರವ್ರು ಯಾರು? ನಮ್ಗೆ ಫಾರೆಸ್ಟ್ನವರು ಏನಂತ ಹೇಳ್ತಾರೆ? ಇದೆಲ್ಲ ನಮ್ಗೆ ಸೇರ್ಬಿಟ್ಟೈತೆ, ಇದೆಲ್ಲ ನಮ್ದೇ, ಪೂರಾ ನಮ್ದೇ, ಬಿಟ್ಬಿಡ್ರಿ ನೀವು. ಇಲ್ಲ ಅಂದ್ರೆ ನಾವು ಯಾವ ಟೈಮು ಏನು JCBಗಳು ತಗೊಂಡು ಬಂದು ಟ್ರೆಂಚ್ ಹಾಕ್ಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಮುಂಜೂರಾತಿ ನಮ್ಮ ರೈತರಿಗೆಲ್ಲ ಮುಂಜೂರಾತಿ ಮಾಡ್ಕೊಡ್ಬೇಕು, ಸಾಗುವಳಿ ಚೀಟಿ ಕೊಡ್ಬೇಕು. ಅಷ್ಟೇ ನಾವು ಕೇಳ್ಕೊಂತಾರೆ, ಅದು ಅಷ್ಟೇ. ಸರ್ಕಾರದಿಂದ ಈಗ ಅವ್ರು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳಕ. ಸರ್, ನಾವು ಆವಲೂರ್ಕಿ ಮಜರಾ ಹೊನ್ಗಿನಹಳ್ಳಿ ಗ್ರಾಮಸ್ಥ ಪ್ರಜೆಗಳು. ಇಲ್ಲಿ ಸುಮಾರು ನಾವು 30 ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಸಾಗುವಳಿ ಮಾಡ್ಕೊಂಡು ಹೊಲ ರಾಗಿ ಧಾನ್ಯ ಬೆಳೆ ತಗೊಳ್ತಾ ಇದ್ವಿ. ಕಾಲಾನಂತರ ನಮಗೆ ಕಷ್ಟ ಬಂದಿದ್ದಕ್ಕೋಸ್ಕರ ಬೋರ್ಗಳು ಹಾಕ್ಕೊಂಡು ಸ್ವಲ್ಪ ಕಮರ್ಷಿಯಲ್ ಬೆಳೆಗಳು ಕೂಡ ಬೆಳೀತಾ ಇದ್ವಿ. ಇದರಿಂದ ನಮಗೆ 2018ರಲ್ಲಿ ಸುಧಾಕರ್ ಅವರು ನಮಗೆ ಮೀಟಿಂಗಲ್ಲಿ ಇಟ್ಬಿಟ್ಟು ಇದು ಮಾಡಿಕೊಟ್ಟಿದ್ದಾರೆ, ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿಬಿಟ್ಟು ಆದಮೇಲೆ ಕೆಲವು ದಿವಸ ಆದಮೇಲೆ ನಮ್ಮದ ವ್ಯಾಪ್ತಿ ಒಳಗಡೆ ಬರ್ತದೆ ಅಂತ ಕೇಳಿಬಿಟ್ಟು ನಮಗೆ ತೊಂದರೆ ಕೊಟ್ಟು ಇದು ಮಾಡ್ತಾ ಇದ್ದಾರೆ, ವಜಾ ಮಾಡಿದ್ದಾರೆ. ಆದರೆ ಇದು ಯಾವುದೇ ಪ್ರಕಾರವಾಗಿ ಹೋದರೂ ಕೂಡ ಇದು ನಮಗೆ ತಾಲ್ಲೂಕು ಸರ್ವೇಯರ್ ಬಂದಿದ್ದಾರೆ, ತಾಲ್ಲೂಕು ಸೆಕ್ರೆಟರಿಗಳು, ಯಾರು ಇವರು ರೆವಿನ್ಯೂ ಸೆಕ್ರೆಟರಿಗಳು, ತಹಸೀಲ್ದಾರು ಎಲ್ಲ ಬಂದು ಮಾಜರು ಮಾಡಿ ನಮಗೆ ಮಂಜೂರು ಮಾಡಿದ್ದಾರೆ. ಇದನ್ನು ನಿಮಗೆ ಬರೋದಿಲ್ಲ ಅಂತ ಕೇಳಿ ಹೇಳ್ತಾ ಇದ್ದಾರೆ. ಆ ಮಂಜೂರು ಆಗಿರೋ ಅಂಥ ಕಾಪಿಗಳೆಲ್ಲ ನಮ್ಮ ಹತ್ರ ಇದ್ದಾವೆ. ಇನ್ನೊಂದು ಏನಂತಂದರೆ ವ್ಯಾಪ್ತಿ ಪ್ರದೇಶ ಒಳಗಡೆ ಬರ್ತದೆ ಅಂತ. ವ್ಯಾಪ್ತಿ ಪ್ರದೇಶದ ಕೂಡ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಬಂದಿದ್ದೀವಿ. ಆ ವ್ಯಾಪ್ತಿ ಪ್ರದೇಶಕ್ಕೆ ಬರೋದಿಲ್ಲ, ನಿಮ್ಮದು 268 ಸರ್ವೆ ನಂಬರ್ ಬಂದು ವ್ಯಾಪ್ತಿ ಪ್ರದೇಶದಿಂದ ಆಚೆ ಇದೆ ಅಂತಂದು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವು ದಯವಿಟ್ಟು ನಮಗೆ ಕಷ್ಟನ ಪರಿಹಾರ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ.